ಸರ್, ಇವತ್ತು ಎಲ್ಲ ನಮ್ಮ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಇವತ್ತು ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ. ನಾವು ಸ್ಪೆಷಲಾಗಿ ಅವರಿಗೆ ಯುಗಾದಿ ಹಬ್ಬನ ಸ್ಪೆಷಲಾಗಿ ಅವರಿಗೆ ವಿಶೇಷ ಮಾಡ್ತೀನಿ. ಈ ಬಾರಿ ಯುಗಾದಿ ಮತ್ತು ರಂಜಾನ್ ಹಬ್ಬ ಒಟ್ಟಿಗೆ ಸೇರಿ ಬಂದಿದೆ. ಇದು ಒಂದು ಭಾವೈಕ್ಯತೆಯ ಸಂದೇಶ. ಎಲ್ಲ ಸ್ನೇಹಗಳು, ಸಂಬಂಧಗಳು ಒಂದು ಬಲಗೊಳಿಸುವ ಒಂದು ಪ್ರೀತಿಯ ಸಂಕೇತ. ಈ ಬಾರಿ ರಂಜಾನ್ ಹಾಗೂ ಯುಗಾದಿ ಒಟ್ಟಿಗೆ ಸೇರಿ ಬಂದಿದೆ. ಎಲ್ಲರೂ ದೇವರು ಎಲ್ಲರಲ್ಲೂ ಒಂದು ಭಾವೈಕ್ಯತೆ ಕೊಳ್ಳಿ, ಎಲ್ಲರೂ ಸೇರಿ ಬದುಕುವ ಈ ಭಾರತದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಂದೇ, ಎಲ್ಲ ಭಾವೈಕ್ಯತೆಯಿಂದ ಸ್ನೇಹದಿಂದ ಎಲ್ಲ ಸೇರಿ ಬಾಳಲಿ ಅಂತ ಈ ಬಾರಿ ಯುಗಾದಿ ಹಾಗೂ ರಂಜಾನ್ ಸೇರಿ ಬಂದಿದೆ. ನಾನು ರಂಜಾನ್ ಹಬ್ಬದ ಕೂಡ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ನಮ್ಮ ನಾಯಕರಾದ ತನ್ವೀರ್ ಸೇಠ್ ಸಾಹೇಬರ ಅವರ ವತಿಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದ GN ಮಂಜುನಾಥ್ರವರ ಪರವಾಗಿಯೂ ಕೂಡ ಎಲ್ಲ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ತಿಳಿಸ್ತೇನೆ ಸರ್. ಎಲ್ಲ ನಾಡಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ನಾವು ಕೊಡ್ತಾಯಿದ್ದೀವಿ. ಅವರು ಎಲ್ಲರಿಗೆ ನಾವು ಇದು ತಿಳಿಸ್ತಾ ಇದ್ದೀವಿ ಏನಂದರೆ, ನಾವೆಲ್ಲ ಒಂದು ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಮ್ಸ್ ಒಂದೇ ಸಮಿತಿ ಪರವಾಗಿ ಇದು ಹಬ್ಬ ಬಂದಿದೆ. ಅದಕ್ಕೋಸ್ಕರ ಎಲ್ಲರಿಗೂ ನಾವು ಶುಭಾಶಯ ಕೊಡ್ತಾ ಇದ್ದೀನಿ. और मैं सारे मुसलमानों से अपील करता हूँ कि सारे कर्नाटक के जितने भी हमारी अवाम है, अल्हम्दुलिल्लाह सारे के सारे ईद की सही मानों में खुशियाँ मनाएं और हमारे हिंदू भाइयों से भी मोहब्बत से और उनसे दोस्ताना सलूक करते हुए हमें यहाँ पर ज़िंदगी गुजारने की अल्लाह हमें तौफीक दे. आमीन. ಎಲ್ಲರಿಗೆ ಇವತ್ತು ಯುಗಾದಿ ಹೊಸ ವರ್ಷದ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದು ಎಲ್ಲರಿಗೆ ಬಂದವರಿಗೆ ಎಲ್ಲರೂ ಎರಡೂ ಹಬ್ಬಗಳು ಒಂದಿನ ಇದೆ. ಎಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತಾ ಇದ್ದೀನಿ. ಅಲ್ಲ ತನ್ವೀರ್ ಸೇಠ್ ಸಾಹೇಬರು ನೇತೃತ್ವದಲ್ಲಿ ಎಲ್ಲರಿಗೆ ಮತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಮಂಜಣ್ಣ ಕಡೆಯಿಂದ ಎಲ್ಲರೂ ಹಿಂದೂ ಬಾಂಧವರಲ್ಲಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ದು ಮತ್ತು ಯುಗಾದಿದು ಶುಭಾಶಯಗಳು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ.